ಬೆಂಗಳೂರಿನಲ್ಲಿ ಅತಿವೃಷ್ಟಿಯಲ್ಲೂ ಲಾಭ ಇದೆ, ಬರದಲ್ಲೂ ಲಾಭ ಇದೆ. ಈಗ ನೀವು ಬೇರೆ ಕಡೆಗಳಲ್ಲಿ ಬರ ಬಂದರೂ ಕಷ್ಟ, ಅತಿವೃಷ್ಟಿ ಆದರೂ ಕಷ್ಟ. ಅದು ಬೆಂಗಳೂರಲ್ಲಿ ಹಂಗೇನಿಲ್ಲ. ನಿಮ್ಮ ಮಳೆ ಬರಲಿ ಬರದೇ ಇರಲಿ, ಮಳೆಗೂ ಬೆಳೆಗೂ ಏನೂ ಸಂಬಂಧ ಇಲ್ಲ. ಬೇರೆ ಕಡೆಗೆ ಮಳೆಗೂ ಬೆಳೆಗೂ ಸಂಬಂಧ ಇದೆ. ಬೆಂಗಳೂರಲ್ಲಿ ಮಳೆಗೂ ಬೆಳೆಗೂ ಯಾವ ಸಂಬಂಧನೂ ಇಲ್ಲ. ಮಳೆ ಇಲ್ಲದೆ ಇದ್ರೂ ಬೆಳೆ ಬರುತ್ತೆ, ಮಳೆ ಜಾಸ್ತಿ ಆದ್ರೂ ಬೆಳೆ ಬರುತ್ತೆ. ಡಿಕೆಶಿ ಸರ್ಕಾರ 100 ಹೊಡೆಯಲ್ಲ ಅಂತೀರಾ? 100 ಹೊಡೆಯಲ್ಲ ಅಂತೀರಾ ಡಿಕೆಶಿ ಸರ್ಕಾರ? ಸೆಂಚುರಿ ಯಾವುದ್ರಲ್ಲಿ? ಈ ಸರ್ಕಾರದ 3 ವರ್ಷದ ಅವಲೋಕನ ಮಾಡಿದಾಗ ಭ್ರಷ್ಟಾಚಾರ ರಹಿತ ಆಡಳಿತ ಕೊಡ್ಬೋದು ಅಂತ ನಿಮ್ಗೆ ಅನ್ಸುತ್ತಾ? ಬೆಲೆ ಏರಿಕೆ ಮುಕ್ತವಾಗಿರುವಂತ ನೀತಿಯನ್ನ ತರ್ತಾರೆ ಅಂತ ನಿಮ್ಗೇನಾರು ಅನ್ಸುತ್ತಾ? ಭ್ರಷ್ಟಾಚಾರ ಮತ್ತು ಬೆಲೆ ಏರಿಕೆಯಿಂದ ಮುಕ್ತ ಆಗದೆ ಇದ್ರೆ ಒಳ್ಳೆ ಆಡಳಿತ ಹೆಂಗ್ ಕೊಡಕ್ ಸಾಧ್ಯ? ನಾವು ನಿರೀಕ್ಷೆ ಮಾಡ್ತೀವಿ, ನಾವು ಯಾವುದನ್ನು ಕೆಟ್ಟದ್ದನ್ನು ಬಯಸಲ್ಲ. ಶಿವಕುಮಾರ್ರೇ ನಿಮ್ಮ ನೇತೃತ್ವದಲ್ಲಿ ಒಳ್ಳೆ ಆಡಳಿತ ಬರಲಿ ಅಂತ ನಾವು ನಿರೀಕ್ಷೆ ಮಾಡ್ತೀವಿ. ನೀವು ಹೇಗೆ ನಿಮ್ಮ ಆರ್ಥಿಕ ಸ್ಥಿತಿಯನ್ನ ಬದಲಾಯಿಸ್ಕೊಂಡ್ರೋ, ನೀವು ಬಿಸ್ನೆಸ್ ಮಾಡಿದಿರೋ ಬೇರೆ ಏನ್ ಮಾಡಿದಿರೋ ಕಾಮೆಂಟ್ಸ್ನ ಮಾಡಕ್ ಹೋಗಲ್ಲ. ಅದೇ ರೀತಿ ರಾಜ್ಯದ ಆದಾಯವೂ ಅದೇ ಪ್ರಮಾಣದಲ್ಲಿ ಏರಿಕೆ ಆಗಲಿ, ಆಗ ಬಹುಶಃ ರಾಜ್ಯದ ಭವಿಷ್ಯದ ದಿನಗಳಲ್ಲಿ ನವ ಕರ್ನಾಟಕದ ನಿರ್ಮಾತ್ಮ ಅಂತ ಅನ್ನುವಂಥ ಬಿರುದು ನಿಮಗೆ ಸಿಗುವಂತಾಗಲಿ. ಈಗೇನು ಸಾಲದ ಸುಳಿಯಿಂದ ರಾಜ್ಯ ಮುಕ್ತವಾಗಿ ಆದಾಯದಲ್ಲಿ ನಿಮ್ಮ ಏರಿಕೆಯ ಪ್ರಮಾಣದಷ್ಟೇ ಏರಿಕೆಯಾಗಿ ನಮ್ಮ ರಾಜ್ಯದ ಆದಾಯ, ಅದನ್ನ ಆಶಯ ವ್ಯಕ್ತಪಡಿಸ್ತೀವಿ. ನಿಮಗೆ ಆ ಸಾಮರ್ಥ್ಯ ಡಿ ಕೆ ಶಿವಕುಮಾರ್ಗಿದೆ ಅನ್ನೋದು ನಮ್ಮ ವಿಶ್ವಾಸ. ಆ ಸಾಮರ್ಥ್ಯವನ್ನು ತೋರಿಸ್ಲಿ. ಈಗ ಅವ್ರ ನಾಯಕರೊಬ್ಬರು ಹೇಳ್ತಾ ಇದ್ರು, ಏಕ್ ತರಫ್ ಸೆ ಆಲೂ ಡಾಲ್ನ, ದೂಸರ ತರಫ್ ಸೆ ಸೋನಾ ನಿಕಲ್ನ ಅಂತ. ಅದು ರಾಜ್ಯದ ಬಜೆಟ್ಗೆ ಅದು ಆ ರೀತಿ ಆಗಲಿ. ಒಂದ್ ಕಡೆ ಆಲೂಗಡ್ಡೆ ಹಾಕಿ ಇನ್ನೊಂದು ಕಡೆ ಚಿನ್ನದ ಬೆಳೆಯನ್ನು ತೆಗೆದು ಅದು ಆ ಮೂಲಕ ರಾಜ್ಯವನ್ನ ಸಮಗ್ರ ದೃಷ್ಟಿಯಿಂದ ಅಭಿವೃದ್ಧಿಪಡಿಸುವಂತ ಸಾಮರ್ಥ್ಯವನ್ನ ಭಗವಂತ ಈ ಸರ್ಕಾರಕ್ಕೆ ದಯಪಾಲಿಸ್ಲಿ. ಮತ್ತು ಯಾವ ರೀತಿ ಆಲೂಗಡ್ಡೆ ಹಾಕಿ ಚಿನ್ನ ತೆಗಿಬೇಕು ಅನ್ನುವಂಥ ವಿದ್ಯೆ ಗೊತ್ತಿರತಕ್ಕಂಥ ಕಲಾವಿದರು ಅಲ್ಲಿ ಇರೋದ್ರಿಂದ ಆ ವಿದ್ಯೆಯನ್ನ ರಾಜ್ಯದ ಅಭಿವೃದ್ಧಿಗೆ ಉಪಯೋಗ ಮಾಡಿ, ಬಡತನ ನಿರ್ಮೂಲನೆ ಆಗಲಿ. ನಾವು ಯಾವುದನ್ನು ಕೆಟ್ಟದ್ದು ಬಯಸಲ್ಲ. ಭವಿಷ್ಯದ ದಿನಗಳಲ್ಲಿ ಒಂದು ಕಡೆಯಿಂದ ಆಲೂಗಡ್ಡೆ ಹಾಕಿ ಚಿನ್ನ ತೆಗೆದು ಬಡವರ ಬಡತನವನ್ನು ದೂರಗೊಳಿಸಿ ಸಮೃದ್ಧ ಕರ್ನಾಟಕವನ್ನು ಮಾಡಲಿ. ಅವ್ರಿಗೆ ಶುಭ ಹಾರೈಸ್ತೇವೆ.